ನಮಸ್ಕಾರ ಎಲ್ರಿಗೂ. ಯಾರಾದರೂ ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಶುರು ಮಾಡೋಣ. ಒಂದು ಹಸಿರು ಹೊಲಗಳ ನಡುವೆ ನೆಲೆಸಿರುವ ಸಣ್ಣ ಹಳ್ಳಿ. ಅಲ್ಲಿ ಜನರು ಸರಳ ಜೀವನ ನಡೆಸುತ್ತಿದ್ದರು. ಬೆಳಗ್ಗೆ ಹೊಲಗಳಿಗೆ ಹೋಗುವುದು, ಸಂಜೆ ಮನೆ ಮುಂದೆ ಕೂತು ಮಾತುಕತೆ ಮಾಡುವುದು ಅವರ ದಿನಚರಿ. ಆದರೆ 2019ರಲ್ಲಿ ಬಂದಂತಹ ದೊಡ್ಡ ಕೊರೋನಾ ಮಹಾಮಾರಿಯಿಂದ ಊರೇ ಕಗ್ಗಲಾಗಿತ್ತು. ಆ ಹಳ್ಳಿಯಲ್ಲಿ ಇಬ್ಬರು ಸಹೋದರರು ಇದ್ದರು. ದೊಡ್ಡಣ್ಣ ರಾಜಪ್ಪ ಬೆಂಗಳೂರಿನಲ್ಲಿ ನೆಲೆಸಿದ್ದರು. ನಗರ ಸ್ತಬ್ಧವಾದಾಗ ಕೆಲಸ ಕಳೆದುಕೊಂಡು ಕೈಯಲ್ಲಿ ಕಾಸಿಲ್ಲದೆ ಊರಿಗೆ ಮರಳಬೇಕಾಯಿತು. ಇತ್ತ ಹಳ್ಳಿಯಲ್ಲೇ ಉಳಿದಿದ್ದ ತಮ್ಮ ಶಾಣ್ಯಪ್ಪ ಕಷ್ಟದ ಕಾಲದಲ್ಲೂ ಹೆಂಡತಿ ಸಾಕಲು ಧೃತಿಗೆಡದೆ ದುಡಿಯುತ್ತಿದ್ದನು. ಶಾಣ್ಯಪ್ಪ ಒಳ್ಳೆಯವನೇ, ಆದರೆ ಹೆಂಡತಿ ಮಾತು ಕೇಳುವುದು ಹೆಚ್ಚು. ಕೋವಿಡ್ ದಿಗ್ಬಂಧನದ ಕಹಿ ನೆನಪುಗಳ ಬೆನ್ನಲ್ಲೇ ಬೆಳಗಿನ ಜಾವದ ಕೆಂಪು ಬಸ್ಸು ಹಳ್ಳಿಯ ನಿಲ್ದಾಣದಲ್ಲಿ ಬಂದು ನಿಲ್ಲುತ್ತದೆ. ರಾಜಪ್ಪ ತನ್ನ ಬ್ಯಾಗನ್ನು ಸರಿಪಡಿಸಿಕೊಳ್ಳುತ್ತಾ ಕೆಳಗಿಳಿದಿದನೆ ಮುಖದ ಗವಸು ಮಾಸ್ಕ್ ತೆಗೆದು ದೀರ್ಘವಾಗಿ ಉಸಿರಾಡುತ್ತಾ ಗೋವಿಂದಣ್ಣನ ಚಹಾ ಅಂಗಡಿಯತ್ತ ಹೆಜ್ಜೆ ಹಾಕುತ್ತಾನೆ. ಅಲ್ಲಿ ಟೇಬಲ್ ಒರೆಸುತ್ತಿದ್ದ ಪದ್ಮಕ್ಕ ಆತನನ್ನು ಕಂಡು ಮಾತನಾಡಿಸುತ್ತಾಳೆ. ಹೋ ರಾಜಣ್ಣ, ಕೊನೆಗೂ ಊರ ನೆನ್ಪಾಯ್ತಾ? ಲಾಕ್ಡೌನ್ ಅಂತ ಬೆಂಗಳೂರಲ್ಲೇ ಉಳಿದ್ಬಿಟ್ಟೆ. ಮಾಸ್ಕ್ ಹಾಕಿದ್ರೆ ಯಾರೂ ಗುರುತೇ ಸಿಗಲ್ಲಪ್ಪ. ಯಾವಾಗ ಬಂದೆ? ನಾನು ಈಗಷ್ಟೇ ಬಸ್ಸಿಲ್ ಬರ್ತಾ ಇರೋದು ಪದಕ್ಕ. ಅಮ್ಮನನ್ನು ಕಂಡು ಮತ್ತೆ ಬ್ಯಾಂಕಿನ ಕೆಲಸ ಸ್ವಲ್ಪ ಇದೆ, ಅದನ್ನ ಮುಗಿಸಿ ಇವತ್ತೇ ವಾಪಸ್ ಹೋಗ್ಬೇಕು. ರಾಜಪ್ಪ ತಾತ್ಕಾಲಿಕ ಪದ್ದಕ್ಕನ ಬಳಿ ತನ್ನ ಕೆಲಸದ ಬಗ್ಗೆ ಸುಳ್ಳು ಹೇಳುತ್ತಾನೆ, ಹಾಗೂ ಬಂದಿರುವ ವಿಷಯದ ಬಗ್ಗೆನೂ ಸುಳ್ಳು ಹೇಳುತ್ತಾನೆ. ರಾಜಪ್ಪ ತನ್ನ ಮಾತು ಮುಗಿಸುವ ಮೊದಲೇ ಅಕ್ಕಪಕ್ಕ ನೋಡಿ ನಿಧಾನವಾಗಿ ಪದ್ದಕ್ಕ ಮಾತಾಡ್ತಾಳೆ. ಏನೋ ಹೇಳಣ್ಣ, ನಿನ್ ತಮ್ಮ ಶಾಣಪ್ಪ ಮತ್ತು ಅವನ್ ಹೆಂಡತಿ ರಜನಿ ಸೇರಿ ಆ ಮುದುಕಿಗೆ ನರಕ ತೋರಿಸ್ತಾ ಇದ್ದಾರೆ. ಮೊನ್ನೆ ಸಂಜೆ ನಿಮ್ಮ ಅಮ್ಮ ಬಟ್ಟೆ ಒಗೆಯುವಾಗ ನಡೆದ ರಂಪಾಟ ಇಡೀ ಬೀದಿಗೆ ಕೇಳಿಸಿದೆ. ಆ ರಜನಿ ದೆವ್ವದ ತರಹ ಕೂಗಾಡ್ತಾ ಇತ್ತು. ಯಾಕೆ, ಏನಾಯ್ತು? ಅಷ್ಟೊಂದು ಜಗಳ ಮಾರೋಕಲ್ಲಿ ಏನಿದೆ? ನಿಮ್ಮ ಅಮ್ಮನಿಗೆ ಆಪರೇಷನ್ ಆದಾಗಿನಿಂದಲೂ ನಿತ್ರಾಣ ಜಾಸ್ತಿ ಆಗಿದೆ. ಅದರ ಜೊತೆಗೆ ಆ ಮುದುಕಿಗೆ ಮಾರಾಮು ಶುರುವಾಗಿದೆ ರಾಜಣ್ಣ. ಹಾಸಿಗೆ ಬಟ್ಟೆ ಎಲ್ಲ ಒದ್ದೆ ಆಗತ್ತೆ. ಆ ರಜನಿಗಂತೂ ಆ ವಾಸನೆ ಕಂಡ್ರೆ ಆಗಲ್ಲ. ವಾಷಿಂಗ್ ಮೆಷಿನ್ಗೆ ಹಾಕ್ಬೇಡಿ ಅಂತ ಕಿರುಚಾಡ್ತಾಳೆ. ಗೋವಿಂದಣ್ಣ ಒಳಗಡೆ ಕಾಫಿ ಮಾಡ್ತಾ ಇದ್ದಾರೆ, ಬೇಕಿದ್ರೆ ಅವ್ರನ್ನೇ ಕೇಳು. ಮೊದಲು ನೀನು ಮನೆಗೆ ಹೋಗಿ ಆ ಮುದುಕಿಯನ್ನ ನೋಡು. ಪದ್ದಕ್ಕನ ಮಾತುಗಳನ್ನು ಕೇಳಿ ರಾಜಪ್ಪ ಬೇಸರದಿಂದ ಚಹಾ ಕುಡಿಯುವುದನ್ನು ಮರೆತು ತಕ್ಷಣವೇ ತನ್ನ ಅಮ್ಮನನ್ನು ನೋಡಲು ಮನೆಯ ಬಳಿ ಹೋಗುತ್ತಿರ್ತಾನೆ. ಮಳೆಗಾಲದ ಮುಂಜಾವಿನ ಸದ್ದು. ಒಣಕಸಕ್ಕೆ ಬೆಂಕಿ ಹಾಕಿ ಬಟ್ಟೆ ಕಾಯಿಸುವ ಸಣ್ಣ ಚಟಪಟ ಶಬ್ದದೊಂದಿಗೆ ಕುಂತ್ಯಮ್ಮ ಭಾರವಾಗಿ ಕೆಮ್ಮುತ್ತಾ ನರಳುತ್ತಾಳೆ. ಕುಂತ್ಯಮ್ಮ ತನಿಷ್ಠಕ್ಕೆ ತಾನೇ ಅಸಹಾಯಕತೆಯಿಂದ ರೋಧಿಸುತ್ತ, ಯಾಕಪ್ಪ ದೇವರೇ ಇಂಥ ಜನ್ಮ ಕೊಟ್ಟೆ? ದಿನವಿಡೀ ಹಾಸಿಗೆಯಲ್ಲಿ ಬಿದ್ದುಕೊಂಡಿರಲು ಸಾಧ್ಯವೇ? ಎದ್ದು ಬಂದು ಈ ಒಣಗಿದ ತರಗೆಲೆಗಳ ಬೆಂಕಿಗೆ ಬಟ್ಟೆ ಕಾಯಿಸಿ ಕಟ್ಟಿಕೊಂಡ್ರೆ 5 ನಿಮಿಷದಲ್ಲಿ ಮತ್ತೆ ನೆನೆದು ಹೋಗುತ್ತದೆ, ಸೋರಲು ಶುರುವಾಗುತ್ತದೆ. ಆಪರೇಷನ್ ಆಗಿ 4 ತಿಂಗಳು ಕಳೆಯಿತು. ಒಂದು ದಿನವೂ ನೆಮ್ಮದಿ ಇಲ್ಲ. ಈ ಘಾಟು ವಾಸನೆ ಇಡೀ ಕೋಣೆಯಲ್ಲಿ ಆವರಿಸಿಕೊಳ್ಳುತ್ತಿದೆ. ಯಾರಿಗೂ ಗೊತ್ತಾಗದಂತೆ ಎಷ್ಟು ದಿನ ಅಂತ ಮುಚ್ಚಿಡ್ಲಿ ಭಗವಂತ. 4 ತಿಂಗಳ ಹಿಂದಿನ ಸಮಯ. ಕುಂತ್ಯಮ್ಮ ಡಾಕ್ಟರ್ ಬಳಿ ಹೋದಾಗ, ಡಾಕ್ಟ್ರೇ, ಆಪರೇಷನ್ ಆಗಿ ಇಷ್ಟು ದಿನ ಆಯಿತು. ಆ ಮೂತ್ರನಾಳದ ಗಡ್ಡೆ ಪೂರ್ತಿ ತೆಗೆದಿದ್ದೀರ ತಾನೆ? ಆದರೂ ಯಾಕೆ ನನಗೆ ಈ ಥರ ಒಳಗಿನಿಂದ ನೀರು ಸೋರ್ತಲೇ ಇದೆ? ಬಟ್ಟೆ ಒದ್ದೆ ಆಗ್ತಾ ಇದೆ. ಗುಣವಾಗೋ ಲಕ್ಷಣವೇ ಕಾಣ್ತಿಲ್ವಲ್ಲ? ನೋಡಿ ಕುಂತ್ಯಮ್ಮ, ನಾವಂತೂ ನಮ್ಮ ಕೈಲಾದ ಮಟ್ಟಿಗೆ ಸರ್ಜರಿ ಮಾಡಿ ಗಡ್ಡೆ ಕ್ಲಿಯರ್ ಮಾಡಿದ್ದೇವೆ. ಆದರೆ ನಿಮ್ಮ ಶರೀರದ ಸ್ಥಿತಿ ಈಗ ಹದಗೆಟ್ಟಿದೆ. ನಾನು ನೇರವಾಗಿ ಹೇಳ್ತೀನಿ ಕೇಳಿ. ಈ ಜನ್ಮದಲ್ಲಿ ನಿಮಗೆ ಈ ಮಾರಾಮು ಕಾಯಿಲೆಯಿಂದ, ಅಂದರೆ ಮೂತ್ರದ ಸೋರುವಿಕೆಯಿಂದ ಮುಕ್ತಿ ಸಿಗುವುದು ತೀರಾ ಕಷ್ಟ. ನೀವು ಇದನ್ನು ಹೀಗೆಯೇ ಸಹಿಸಿಕೊಂಡು ಬದುಕುವುದನ್ನು ರೂಢಿಸಿಕೊಳ್ಳಬೇಕು.
ಕುಂತ್ಯಮ್ಮ ಆಘಾತದಿಂದ ಕಣ್ಣೀರು ಹಾಕುತ್ತಾ, ಏನು ಮುಕ್ತಿ ಇಲ್ವೇ? ಡಾಕ್ಟ್ರೇ, ನನ್ನ ಮುಕ್ತಿಗಿಂತ ನಿಮಗೆ ಕೈ ತೊಳೆದುಕೊಳ್ಳೋದೇ ದೊಡ್ಡಾಯ್ತಾ? ಇಡೀ ಬದುಕು ನರಕವಾಗತ್ತಲ್ಲ ಡಾಕ್ಟ್ರೇ. ಪ್ರಸ್ತುತ ಕಾಲಕ್ಕೆ ಮರಳುತ್ತದೆ. ಅಂದು ಡಾಕ್ಟರ್ ಆಡಿದ ಮಾತು ಇಂದು ನನ್ನ ಶರೀರವನ್ನೇ ಹೀಗೆ ತಿಂದು ಮುಗಿಸುತ್ತಿದೆ. ಕರೋನಾ ಸಮಯದಲ್ಲಿ ಮನೆಯೊಳಗೆ ಕೂಡಿ ಹಾಕಿದಾಗಲಂತೂ ನನ್ನ ಪರಿಸ್ಥಿತಿ ನರಕಕ್ಕಿಂತ ಕಡೆಯಾಯಿತು. ಹೆತ್ತ ಮಕ್ಕಳಿಗೆ, ಗಂಡನಿಗೆ ನನ್ನ ಈ ಸ್ಥಿತಿಯ ಮೇಲೆ ಕರುಣೆಯೇ ಇಲ್ಲದಂತಾಯಿತು. ನಡಿಲಿ, ಇನ್ನು ಎಷ್ಟು ದಿನ ನಡೆಯುತ್ತೆ? ಕಾಡು ಬಾ ಅಂತಿದೆ, ಮನೆ ಹೋಗು ಅಂತಿದೆ. ಶಾನೆಪ್ಪ, ನಿನಗೆ ಕಿವಿಯೇ ಕೇಳಿಸೋದಿಲ್ವೇ? ಆ ದಿನದಿಂದಲೂ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಕಾಫಿ ಪುಡಿ ಖಾಲಿಯಾಗಿದೆ ಅಂತ. ಕಿವುಡನ ಹಾಗೆ ಕೂತಿದ್ದೀಯಲ್ಲ ನೀನು. ಎಂಥ ಮಗ ಮಾರಾಯ ನೀನು. ಹೆತ್ತ ತಾಯಿ ಈ ಅನಾರೋಗ್ಯದ ಸ್ಥಿತಿಯಲ್ಲಿ ಅಂಗಡಿಗೆ ಹೋಗಿ ತರ್ಬೇಕಾ ಈಗ? ಅಂಗಡಿಯೋ ಅಲ್ಲೇ ಉಂಟಲ್ಲಮ್ಮ. ಕಾಫಿ ಕುಡಿಬೇಕು ಅಂತ ಅಷ್ಟೊಂದು ಆಸೆ ಇದ್ರೆ ನೀನೇ ಹೋಗಿ ತರಬಾರ್ದೆ. ಅದಕ್ಕಿಷ್ಟು ರಗಳೆ ಯಾಕೆ ಮಾಡ್ತೀಯ ಬೆಳಬೆಳಿಗ್ಗೆ? ನನಗ್ ತಲೆ ತಿನ್ಬೇಡ, ಹೋಗು ಇಲ್ಲಿಂದ. ನಿನಗೆ ತಲೆ ತಿನ್ಬೇಡವಾ? ಕಷ್ಟಪಟ್ಟು ಸಾಕಿ ಬೆಳೆಸಿದ ತಾಯಿಗೆ ನೀನು ಕೊಡುವ ಮರ್ಯಾದೆ ಇದೇನಾ ಶಾಣಪ್ಪ? ಬೆಳೆಸಿ ದೊಡ್ಡೋರು ಮಾಡಿದೆ ನೋಡು, ಅದೇ ನನ್ನ ದೊಡ್ಡ ತಪ್ಪು. ನಾನಿಲ್ಲಿ ನರಕ ಅನುಭವಿಸ್ತಿದ್ರೆ ನಿನ್ಗೊಂದು ಕಾಫಿ ಪುಡಿ ತರಲು ಆಗುವುದಿಲ್ವೇ? ಅಷ್ಟರಲ್ಲಿ ಕಿರಿಯ ಸೊಸೆ ರಜನಿ ಅಹಂಕಾರದ ನಗುವಿನೊಂದಿಗೆ ಕೈಯಲ್ಲಿ ಕೆಲವು ಹಳೆಯ ಕಾಗದ ಪತ್ರಗಳನ್ನು ಹಿಡಿದುಕೊಂಡು ವೇಗವಾಗಿ ಅಲ್ಲಿಗೆ ಪ್ರವೇಶಿಸುತ್ತಾಳೆ. ಓಹೋ, ಹೌದಾ ಅತ್ತೆಯವ್ರೆ? ಈಗ್ಲೇ ಕಾಫಿ ಪುಡಿ ಕೊಡ್ತೇನೆ ನಿಮ್ಗೆ. ಸಾಲದಕ್ಕೆ ಸಾಮಾನ್ ಬೇರೆ ತಂದು ಕೊಡ್ಬೇಕಾ? ನಿಮ್ ಮೇಲೆ ಎರಿ ಹೋಗೋಳಂತೆ ನಮ್ಮ ಯಜಮಾನ್ರ ಜೊತೆ ಜಗಳ ಆಡೋಲ್ ನಿಂತಿದ್ದೀರಾ? ವಯಸ್ಸಾಗಿದೆ ಅನ್ನೋ ಕನಿಷ್ಠ ಜ್ಞಾನವೂ ಇಲ್ಲವೇ ನಿಮ್ಗೆ? ರಜನಿ, ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ನಿಗಾ ಇರಲಿ. ನೀನು ಈ ಮನೆಗೆ ಸೊಸೆಯಾಗಿ ಬಂದವಳು ಅನ್ನೋದು ನೆನ್ಪಿರ್ಲಿ. ನಿನ್ನ ಗಂಡನಿಗೆ ಜನ್ಮ ಕೊಟ್ಟವಳು ನಾನು. ಸೊಸೆಯಾಗಿ ಬಂದವಳು ಅಂತ ಹೆದರಿಸಲು ಬರಬೇಡಿ ಅತ್ತೆಯವರೇ. ಆ ದಿನಗಳು ಕಳೆದು ಹೋದವು. ನಾವ್ ಯಾಕೆ ಈಗ ನಿಮ್ಗೆ ಪೈಸೆ ಕೊಡ್ಬೇಕು? ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಲಕ್ಷ ಲಕ್ಷ ಹಣ ಉಂಟಲ್ಲ, ಆ ದುಡ್ಡಿನಿಂದಲೇ ಸಾಮಾನು ತರಿಸಿಕೊಳ್ಳಿ. ಯಾರೂ ಬ್ಯಾಡಂದಿಲ್ಲ. ನಮಗೆ ಕೋಟಿ ಕೊಡ್ತೀನಿ ಅಂತ ನೀವು ಕೊಟ್ರೋ ಯಾರಿಗ್ ಬೇಕು ನಿಮ್ಮ ಆಸ್ತಿ? ಕುಂತಮ್ಮ ರಜನಿಯ ಕರೆ ತಿರುಗಿ ಕೋಪದಿಂದ ನಡುಗುತ್ತೆ. ನನ್ನ ಅಕೌಂಟ್ನಲ್ಲಿರುವ ಹಣಕ್ಕೆ ಕೈ ಹಾಕಲು ನೀನು ಯಾರು ರಜನಿ? ಈ ತೋಟ, ಈ ಪಟ್ಟಿ, ಈ ಆಸ್ತಿ ಎಲ್ಲವೂ ನಾನು ಮತ್ತು ನನ್ನ ಗಂಡ ಕಷ್ಟಪಟ್ಟು ಕಟ್ಟಿದ ಒಡನಾಟ, ವ್ಯಾಪಾರ. ನಿನಗಿಂತ ಅಥವಾ ನನ್ನ ಮಕ್ಕಳಿಗಿಂತ ಜಾಸ್ತಿ ನನ್ನ ಹಕ್ಕಿದೆ ಅದರಲ್ಲಿ. ನನ್ನ ಒಪ್ಪಿಗೆ ಇಲ್ಲದೆ ನೀವಿಲ್ಲಿ ಏನೂ ಮಾಡುವ ಹಾಗಿಲ್ಲ. ತೋಟಾಪಟ್ಟಿ ನಿಮ್ಮ ಹಕ್ಕು ಅಂತ ಬೊಬ್ಬೆ ಹೊಡಿತಿದ್ದೀರಲ್ಲ ಅತ್ತೆಯವ್ರೆ. ನಿಮ್ ಹೆಸರು ಅದ್ರಲ್ಲಿದೆ ಅಂತ ಎಲ್ಲಾದ್ರೂ ಒಂದ್ ಕಡೆ ಉಂಟ ತೋರ್ಸಿ ನೋಡೋಣ. ತೋರ್ಸಿ ನೋಡುವ. ಲೊಟ್ಟೆ ನಿಮ್ ಹಕ್ಕು, ನಿಮ್ ಗಂಡ ಮಾಡಿದ್ದು ಅಂತ ಕುಣಿತೀರಿ. ನಿಮ್ ಹೆಸರಲ್ಲಿ ಎಂಥದಾದ್ರೂ ರಿಜಿಸ್ಟರ್ ಮಾಡಿದ್ದಾರೆ? ಹೆಸರಲ್ಲಿ ಎಂಥಾದ್ರೂ ರಿಜಿಸ್ಟ್ರಿ ಇದೆಯಾ ಇಷ್ಟು ವರ್ಷದಲ್ಲಿ? ಪೋತಿಕಾ ಪತ್ರ, ದಾಖಲೆಗಳನ್ನೆಲ್ಲ ನಾವೇ ವಕೀಲರ ಹತ್ರ ಹೋಗಿ ಕೇಳಿದಾಗ ಈ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಭಾಗ ಕೊಡಬೇಕು ಎಂದು ಮಹಾನ್ ಭಾವವರು ನಿಮ್ ಗಂಡ ಬರೆದಿಟ್ಟಿದ್ದಾರೆ. ಈ ಮನೆಯ ಹೆಣ್ಣು ಮಕ್ಕಳು ಬಂದು ಸಹಿ ಹಾಕುವವರೆಗೆ ಈ ಆಸ್ತಿ ಹಂಚಿಕೆ ನಡೆಯುವುದಿಲ್ಲ ಎಂದು ಕಡ್ಡಾಯವಾಗಿ ಹೇಳಿದ್ದಾರೆ. ಈಗ ನಾವು ವಹಿವಾಟ ಮಾಡಿದ್ರೆ ಮಾತ್ರ ವ್ಯಾಪಾರ. ಗಂಡ ಬದುಕಿದ್ದಾಗ್ಲಾದ್ರೂ ಈ ಆಸ್ತಿ ಪತ್ರದ ವ್ಯವಸ್ಥೆ ಮಾಡೋಣ ಅಂತ ಬಡ್ಕೊಂಡೆ ಎಷ್ಟು ಹಠ ಹಿಡಿದಿದ್ದೆ. ಆದರೆ ಆ ಮನುಷ್ಯ ನನ್ನ ಮಾತಿಗೆ ಬೆಲೆಯೇ. ಈಗ ಯಾರ್ಯಾರು ಕೈಲಿ ಮಾತು ಕೇಳುವಂಥ ಪರಿಸ್ಥಿತಿ ಬಂದಿದೆ. 7 ವರ್ಷಗಳ ಹಿಂದೆ ಕುಂತ್ಯಮ್ಮ ಆಸ್ತಿ ಪತ್ರದ ಬಗ್ಗೆ ತನ್ನ ಗಂಡನ ಬಳಿ ಮಾತನಾಡಲು ಹೋದ ಸನ್ನಿವೇಶ. ರೀ, ಕೇಳಿ ಇಲ್ಲಿ. ದಿನಗಳು ಕಳೀತಾ ಇವೆ, ನಾವು ಮುದುಕರಾಗ್ತಾ ಇದ್ದೇವೆ. ಈ ತೋಟ, ಈ ಪಟ್ಟಿ, ಹಿತ್ತಿಲು ಮನೆ ಎಲ್ಲದರ ಆಸ್ತಿ ಪತ್ರದ ವ್ಯವಸ್ಥೆಯನ್ನ ಈಗಲೇ ಒಂದು ದಾರಿ ಮಾಡೋಣ. ಕಾನೂನು ಪ್ರಕಾರ ನಮ್ಮಿಬ್ಬರ ಹೆಸರಲ್ಲೂ ರಿಜಿಸ್ಟ್ರಿ ಪಕ್ಕಾ ಇರಬೇಕು. ಆಮೇಲೆ ಮಕ್ಕಳಿಗೆ ಸಮಪಾಲು ಮಾಡಿಕೊಡ್ಬೇಕು. ಕೇಳಿಸ್ತಾ ಇದೆಯಾ? ಕುಂತಮ್ಮ, ನಿನ್ಗೇನಾದ್ರೂ ತಲೆ ಕೆಟ್ಟಿದೆಯಾ? ಬೆಳಬೆಳಿಗ್ಗೆ ಆಸ್ತಿ ಪತ್ರ ಅಂತ ಬೊಬ್ಬೆ ಹೊಡಿಯೋಕ್ ಶುರು ಮಾಡ್ತೀಯಾ? ಯಾವಾಗ ಹೇಗ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಅಧಿಕಾರ ಇರೋವರೆಗೂ ಈ ಮನೆಯಲ್ಲಿ ಯಾರ ಹೆಸರಿಗೂ ಏನೂ ಬರೆಯಲ್ಲ.
ಸುಮ್ಮನೆ ನಿನ್ನ ಕೆಲಸ ನೋಡ್ಕೊ ಹೋಗು. ಹೀಗೆ ಉದಾಸೀನ ಮಾಡಿ ನಾಳೆ ಮಕ್ಕಳು ಜಗಳ ಆಡಿ ಬೀದಿಗೆ ಬಿದ್ದರೆ ಯಾರು ಹೊಣೆ? ನನ್ನ ಹೆಸರಲ್ಲೂ ಒಂದು ಹಕ್ಕು ಬೇಡವೇ ಈ ಆಸ್ತಿಯಲ್ಲಿ? ನಾನಿರುವಾಗ ನಿನಗೇನು ಕಡಿಮೆ ಮಾಡಿದ್ದೇನೆ? ಸುಮ್ಮನಿರಮ್ಮ ನೀನು. ಕಾನೂನು ಮಾತಾಡಬೇಡ ನನ್ನ ಹತ್ತಿರ. ನಾನು ಈ ಆಸ್ತಿಯನ್ನು ಭಾಗ ಮಾಡುವುದಾದರೆ ನನ್ನ 2 ಹೆಣ್ಣು ಮಕ್ಕಳಿಗೆ ಕೊಟ್ಟೆ ಭಾಗ ಮಾಡುತ್ತೇನೆ. ನಾನೆಲ್ಲಿ ಇಷ್ಟು ಬೇಗ ಸತ್ತೋಯ್ತೀನಿ ಅಂತ ಹೇಳ್ತಿದ್ಯಾ? ಈ ಮಾತು ನನ್ನತ್ರ. ಚಿಂತೆ ಮಾಡಬೇಡ, ಹೋಗು. ಗಂಡ ತೀರಿಕೊಂಡ ನಂತರ ಕುಂತಮ್ಮ, ನೋಡಿ ರಾಜಪ್ಪ, ನೋಡಿ ಶಾಣೆಪ್ಪ, ನಿಮ್ಮಪ್ಪ ಅಕಸ್ಮಾತಾಗಿ ಮಲಗಿದವರು ಏಳಲೇ ಇಲ್ಲ. ಆಸ್ತಿ ವಿಷಯ ಹಾಗೆ ಉಳಿದಿದೆ. ಈಗ ಸೂತಕ ಕಳೆಯಿತು. ನಾವೆಲ್ಲ ಕೂತು ಈ ಆಸ್ತಿಯನ್ನ ನಿಮ್ಮಿಬ್ಬರಿಗೂ ಸಮಪಾಲು ಮಾಡ್ಕೊಳ್ಳೋಣ. ನಮ್ಮ ಹೆಸರಲ್ಲಿ ಸದ್ಯಕ್ಕಿರೋ ಆ 2 ಲಕ್ಷ ಡೆಪಾಸಿಟ್ ಮತ್ತು ಹಿತ್ತಿಲು ಮನೆ ಎಲ್ಲರಿಗೂ ಸಮವಾಗಿ ಸಿಗಬೇಕು. ಇದೇ ನನ್ನ ತೀರ್ಮಾನ. ಏನಮ್ಮ ನೀನು? ಅಪ್ಪ ಸತ್ತ ತಕ್ಷಣ ಆಸ್ತಿ ಹಂಚೋಕ್ ನಿಂತಿದ್ಯಾ? ಸಮಪಾಲು ಅಂತ ಅಷ್ಟೊಂದು ಹಠ ಇದ್ರೆ ಯಾರಿಗೆ ಆಸ್ತಿ ಬೇಕೋ ಅವ್ರು ಕೋರ್ಟಿಗೆ ಹೋಗ್ತಾರ್ಲಿ. ನಾನಂತೂ ಈ ಆಸ್ತಿಯಲ್ಲಿ ಯಾರಿಗೂ 1 ಇಂಚು ಕೊಡಲ್ಲ. ಅಲ್ಲ ಭಾವ, ನಾವು ಕೋರ್ಟ್ ಮೆಟ್ಲು ಅಂತ ತಿರುಗೋದಿಕ್ಕೆ ಯಾವಾಗ್ಲೂ ಆಗಲ್ಲ. ನಾವೊಂದ್ಸಲಿ ಸಿಟಿಗೆ ಹೋದ್ರೆ ಬರೋದೇ ಹಬ್ಬ ಪೂರ್ಣಿಮೆಗೆ. ಅವರು ಭಾಗ ಮಾಡ್ತೀನಿ ಅಂತಿದ್ದಾರಲ್ಲ, ಬಿಡಿ, ಭಾಗ ಮಾಡ್ಲಿ. ಹೌದತ್ತಿಗೆವ್ರೆ, ನಾವಿಷ್ಟು ದಿನ ಕಷ್ಟಪಟ್ಟು ತೋಟ ಕಾಯ್ದಿದ್ದು ಬೇರೆಯವರಿಗೆ ಸಮಪಾಲು ಕೊಡೋಕ? ನಾವಂತೂ ಇದಕ್ಕೆ ಒಪ್ಪಲ್ಲ. ಬನ್ನಿರಿ, ಹೋಗೋಣ ಇಲ್ಲಿಂದ. ಶಾನಪ್ಪ ಹೆಂಡತಿ ಕೋಪದಿಂದ ಕಠಿಣವಾಗಿ ಮಾತಾಡಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅವಳಿಗೆ ತಿಳಿದಿಲ್ಲ ಹೆಣ್ಣು ಮಕ್ಕಳ ಭಾಗ. ತಿಳಿದಿದ್ದರೆ ಮತ್ತಷ್ಟು ಜೋರು ಮಾಡುವಳು. ಕಾಲ ಪ್ರಸ್ತುತಕ್ಕೆ ತಲುಪುತ್ತದೆ. ಉಸ್ಸಪ್ಪ, ಈ ಮನೆಯ ಉದ್ವೇಗದ ಕೊಠಡಿ ಒರೆಸ್ಕೊಂಡು ಸಾಕಾಯ್ತ್ಯಾರೋ? ಕಸ ಸುರ್ತಿದ್ದಾರೆ ದರಿದ್ರಡು. ಏನೇ ಮುದುಕಿ, ಏನ್ ನಿನ್ ಕಾಟ? ಇಡೀ ಮನೆಗೆ ಹೊಗೆ ಬೂದಿ ಆವರಿಸುವಂತೆ ಮಾಡ್ತೀಯಾ? ನನ್ನ ಮೌನವನ್ನ ದುರ್ಬಲತೆ ಅಂತ ಅರ್ಥ ಮಾಡಿಕೊಂಡಿದ್ಯಾ? ಒಂದು ದಿನ ಅದೇ ನಿನಗೆ ಉತ್ತರ ಕೊಡ್ತದೆ. ನಿನಗ್ ಮತ್ತೆ ಹೇಗ್ ಮಾತಾಡ್ಬೇಕು ನಿನ್ ಜೊತೆಲಿ? ನೀನ್ ಮಾಡ್ತಾ ಇರೋ ಕೆಲಸಕ್ಕೆ ಮನೆ ತುಂಬಾ ಅದ್ರಿಂದ ಗಬ್ಬು. ಅದ್ಯಾವಾಗ ತೊಲಗುತ್ತ್ಯಾ? ಇವರಿಬ್ಬರೂ ಜಗಳವಾಡುತ್ತಿರುವಾಗ ಅದೇ ಸಮಯಕ್ಕೆ ರಾಜಪ್ಪ ಅಲ್ಲಿಗೆ ಬರುವುದು ನಮಗೆ ಭಾಸವಾಗುತ್ತದೆ. ಕುಂತಮ್ಮನ ಬದುಕಿನಲ್ಲಿ ಮುಂದೆ ಏನಾಗಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಶಾಣಪ್ಪ ಮತ್ತು ರಜನಿ ಮಾಡಿದ ಅನ್ಯಾಯಕ್ಕೆ ಉತ್ತರ ಸಿಗುತ್ತದೆಯಾ? ಕುಂತಮ್ಮ ತನ್ನ ಹಕ್ಕಿಗಾಗಿ ಹೋರಾಡುತ್ತಾಳೆಯಾ? ಇದರ ಮುಂದಿನ ಭಾಗ ಅಂದ್ರೆ ಪಾರ್ಟ್ 2 ಬೇಕಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆತಬೇಡಿ.